ವೀಕ್ಷಕರೇ, ಶುಭೋದಯ. ನೀವು ನೋಡ್ತಿದ್ದೀರಾ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಜ್ಯೋತಿಷ್ಯ ಉಪನ್ಯಾಸಕರಾದಂತಹ ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ವಾಸ್ಮಹೆ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲರಿಗೂ. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಕಲಿಯಬಹುದು. ಹೇಗೆ ಅಂತೀರಾ? ನಕ್ಷತ್ರ ನಾಡಿ ಇರುವುದೇ ನಿಮಗೋಸ್ಕರ. ಈಗಾಗಲೇ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲಿತಿದ್ದಾರೆ. ಈಗಾಗಲೇ 111ನೇ ಬ್ಯಾಚ್ ಆರಂಭವಾಗಿದೆ. ಹಾಗೆ 112ನೇ ಬ್ಯಾಚ್ ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ. ನಿಮಗೆ ಆಸಕ್ತಿ ಇದ್ರೆ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲಿಬಹುದು. ಎಲ್ಲೋ ಹೋಗಿ ಮೋಸ ಹೋಗೋದ್ಕಿಂತ ನಕ್ಷತ್ರ ನಾಡಿ ನಿಮಗೆ ಒಳ್ಳೆ ಆಯ್ಕೆ ಅಂತ ಹೇಳ್ತಾ, ನಾವು ಹಿಂದಿನ ಸಂಚಿಕೆಯಲ್ಲಿ ಶಿವರಾತ್ರಿ ವಿಚಾರವಾಗಿ ಮಾತನಾಡಿದ್ವಿ. ಆ ವಿಚಾರವನ್ನು ಕೂಡ ಇವತ್ತು ಮುಂದುವರಿಸೋಣ. ಶಿವರಾತ್ರಿ ಈಗಾಗಲೇ ಮುಗ್ದಿದೆ, ಆದ್ರೂ ಕೂಡ ತಿಳಿದುಕೊಳ್ಳುವಂತಹ ವಿಚಾರ ಬಹಳಷ್ಟಿದೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಆ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಗುರುಗಳೇ, ಶಿವರಾತ್ರಿ ವಿಚಾರವನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ವಿ, ಮುಂದುವರಿಸೋದಾದ್ರೆ ಗುರುಗಳೇ. ಆಲ್ರೆಡಿ ಎಲ್ಲರೂ ಜಾಗರಣೆ ಮಾಡಿದ್ದಾರೆ. ಹೌದು, ಜಾಗರಣೆ ಮಾಡಿ ಬೆಳಿಗ್ಗೆ ಎಲ್ಲಾ ಶಿವನ ದೇವಸ್ಥಾನಗಳಲ್ಲಿ ಘಂಟಾನಾದಗಳು, ವೇದಪಾರಾಯಣ, ಮಂತ್ರ ಉಪದೇಶ ಎಲ್ಲವೂ ಮುಗಿದಿದೆ. ಶಾಸ್ತ್ರದಲ್ಲಿ ಶಿವನ ಯಾಕೆ ತಗೊಂಡ್ಬಂದ್ರು, ಶಿವ ಅನ್ನೋ ದೇವ್ರು ಇದೆಯಾ ಅನ್ನೋ ಒಂದು ವಿಚಾರ ತಗೊಂಡಾಗ ನಮ್ಮ ಜೀವನ ಪ್ರಾರಂಭವಾಗ್ತಾ ಇರ್ತಕ್ಕಂಥದ್ದು 3 ಹಂತದಲ್ಲಿ. 3 ಹಂತ. ಒಂದು ಸೃಷ್ಟಿ, ಸ್ಥಿತಿ, ಲಯ. ಸೃಷ್ಟಿ ಬಂದ್ಬಿಟ್ಟು ವಿಷ್ಣುವಿನ ಕೆಲಸ ಅಂತ ಹೇಳಿದ್ದಾರೆ. ಸ್ಥಿತಿ ಬಂದ್ಬಿಟ್ಟು ಬ್ರಹ್ಮನ ಕೆಲಸ, ಬೃಹಸ್ಪತಿಯ ಕೆಲಸ. ಲಯ ಬಂದ್ಬಿಟ್ಟು ಶಿವನ ಕೆಲಸ. ಯಾವುದೇ ಒಂದು ಸ್ಟಾರ್ಟ್ ಆದ್ರೆ ಎಂಡ್ ಆಗ್ಲೇಬೇಕು. ಓಕೆ ಗುರುಗಳೇ, ವಿಷ್ಣು, ಎಂಡಿಂಗಿಗೆ ಶಿವ. ಮತ್ತೆ ಮಾತಾಡೋಣ. ನಮಸ್ತೆ. ಹಲೋ 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 ಸರ್, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮಸ್ತೆ. ನಮಸ್ತೆ ಮೇಡಮ್, ಕಿಶೋರ್ ಸರ್, ಸ್ವಲ್ಪ ಗಟ್ಟಿ ಧ್ವನಿ ಕೇಳಬೇಕಾಗಿತ್ತು. ನೋಟ್ ಮಾಡಿ ಮಾತನಾಡಿ. ಒಬ್ರ ಬಗ್ಗೆ ಕೇಳಬಹುದು, ಯಾರ ಬಗ್ಗೆ ಕೇಳ್ತೀರಾ ಹೇಳಿ. ನನ್ ಬಗ್ಗೆ ಕೇಳ್ತೀನಿ. Okay. ಒಂದಾಗ್ಬೋದಾ ಅಂತ ಹೇಳಿ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 31/3. ಒಂದ್ ಕೆಲಸ ಮಾಡೋಣ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? 31/3. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೌದು. 1ರಿಂದ 249 ಸಂಖ್ಯೆ. 222. 222. ಓಕೆ, ನಿಮಿಷ ಆಗ್ತೀನಿ. 222 ನಾ? ಹೌದು. ರೂಲಿಂಗ್ ಪ್ಲಾನೆಟ್ ಅಲ್ಲಿ 1, 11 ಬರ್ತಾ ಇದೆ. 7ನೇ ಮನೆ ಕಸ್ಪ್ ನೋಡ್ತೀವಿ. 7ನೇ ಕಸ್ಪ್ ಬಂದ್ಬಿಟ್ಟು 12. ಸ್ವಲ್ಪ ಜೋರಾಗಿ. ಸ್ವಲ್ಪ ಒಂದಾಗ್ತಕ್ಕಂತ ಕಾಂಬಿನೇಷನ್ ತೋರಿಸ್ತಲ್ಲ ಸರ್ ಪ್ರಶ್ನಾಶಾಸ್ತ್ರದಲ್ಲಿ. ಹೌದೇ? ರಾಹುವಿನ ವಿಚಾರ ಬರ್ತಾ ಇದೆ. ಸೊ ರಾಹು 12 ತೋರಿಸಿದ್ರೆ ಒಂದಾಗೋ ಕಾಂಬಿನೇಷನ್ ಬರ್ತಾ ಇಲ್ಲ. ಸ್ವಲ್ಪ ವಿಚ್ಛೇದನ ಅಂತ ಹೇಳಲ್ಲ, ಸ್ವಲ್ಪ ಮಟ್ಟಿಗೆ ಕಾಂಬಿನೇಷನ್ ಅಲ್ಲಿ 12 ಬಂದಾಗ ಸ್ವಲ್ಪ ಸಪರೇಷನ್ ಅಂತಾನೆ ತೋರಿಸುತ್ತೆ. ಡಿವೋರ್ಸ್ಗೆ 6ನೇ ಮನೆ 10ನೇ ಮನೆ ಬರಬೇಕು. ಓಕೆ, ಸೊ ಆ ಕಾಂಬಿನೇಷನ್ ಅಲ್ಲಿ 12 ಫೀಲ್ಡ್ ಡಿಸ್ಪ್ಲೇ ಮಾಡಿ ಕರೆಕ್ಟ್ ಆಗಿ ಡಿಲೇ ಆಗ್ತದೆ. ಎಷ್ಟು ದಿವಸ ಆಗುತ್ತೆ ಸರ್ ಒಂದಾಗೋದು? ಏನೋ ಎಷ್ಟು ದಿವಸ ಆಗುತ್ತೆ? ಏನಾಗಕ್ಕೆ? ದಾಂಪತ್ಯ ಒಂದಾಗ್ಬೇಕು ಅಂತ ಇದೀವಿ. ಸೌಂಡೇ ಕೇಳಿಸ್ತಾ, ಜೋರಾಗಿ ಮಾತಾಡಿ. ಇಲ್ಲಿ ಸೌಂಡು ಇಲ್ಲ. ದಯವಿಟ್ಟು ಕಾಲ್ ಮಾಡೋರು ದಯವಿಟ್ಟು ಗಟ್ಟಿ ಧ್ವನಿಯಲ್ಲಿ ಮಾತನಾಡಿ. ಕೇಳಿಸ್ತು ಅಷ್ಟೇ. ಓಕೆ, ಈಗ ಯಾವಾಗ ಒಂದಾಗ್ತೀವಿ? ಇವಾಗ ಬಂತು ಸೌಂಡ್. ಎಷ್ಟು ದಿವಸ ಆಗುತ್ತೆ ಅಂತ?
ಯಾವಾಗ ಒಂದಾಗ್ತೀರಾ? ಹಾ ಜಾತಕ ಗ್ರಹದ ಪ್ರಕಾರ ಒಂದಾಗಲ್ಲ. ನೀವು ಮನಸ್ಸು ಚೆನ್ನಾಗಿ ಒಂದಾಗಲ್ವಾ? ಏನೇ ಗಲಾಟೆ ಆದ್ರೂ ಕೂಡ ಚೆನ್ನಾಗಿರ್ತೀವಿ ಅಂತ ನಾವು ಮನಸ್ಸಲ್ಲಿ ಹೇಳ್ಕೊಂಡ್ರೆ ಒಂದಾಗ್ಬೋದಲ್ವಾ? ಏನ್ ಗಲಾಟೆ, ಏನ್ ಸಮಸ್ಯೆ ಗಲಾಟೆ ಆಗ್ತದೆ? ಹಾ ಅಲ್ಲ, ಏನ್ ಸಮಸ್ಯೆ ಗಲಾಟೆ ಆಯ್ತು? ಯಾವ ವಿಚಾರ? ಅದೇ ಅವ್ರ ತಂದೆ ಬಂದು ಸ್ವಲ್ಪ ಕೆಟ್ಟದಾಗ ಮಾತಾಡಿದ್ರು ನಮ್ಮ ತಾಯಿಯವ್ರ ಮೇಲೆ. ಓಕೆ. ಸ್ವಲ್ಪ ಅಪೋಸ್ ಮಾಡಿದ್ಕೆ ನಮ್ ತಂದೆ ಮೇಲೆ ಇದ್ ಮಾಡ್ತೆ ಅಂತ ಇದ್ ಮಾಡಿದ್ರು. ಕೆಲವು ನಂದು ತಪ್ಪಿದೆ, ಅವ್ರದ್ದು ತಪ್ಪಿದೆ, ವಯಸ್ಸು ತಪ್ಪಿದೆ. ಎಲ್ಲಾರ್ದು ತಪ್ಪಾದ್ಮೇಲೆ ತಪ್ಪಾಯ್ತು ಅಂತ ಕ್ಷಮಾ ಕೇಳಿ ಮುಂದೆ ಹೋಗೋದಲ್ವಾ? ಬಟ್ 12ನೇ ಮನೆ ನಾನು ಕೇಳ್ತಾ ಇದೀನಿ, ಅವ್ರು ಮಾತ್ರ ನಮ್ದೇ ಸರಿ ಅನ್ನೋ ತರ ಇದ್ ಮಾಡ್ತಿದಾರೆ ಅವ್ರ ತಂದೆನೂ ಅನ್ನೋ. ಆ ಕಾರಣಕ್ಕೆ ಇಲ್ಲಿ 12ನೇ ಮನೆ ಬಂದಾಗ ಸ್ವಲ್ಪ ಕಷ್ಟ ಅಂತ ಹೇಳೋದು. ಇಲ್ಲಿ ನಾವು ಇಲ್ಲಿ ಕೊಟ್ಟಿರ್ತೀವಿ ನೋಡಿ, ಮ್ಯಾರೇಜ್ ಒಂದಾಗದೆ ಕಷ್ಟ ಇದೆಯಾ? ಒಂದಾಗೋದು ಒಂದ್ಸತಿ ಗಾಜು ಬ್ರೇಕ್ ಆದ್ಮೇಲೆ ಯಾವ ರೀತಿ ಕ್ರ್ಯಾಕ್ಸ್ ಇರುತ್ತೋ ಹಾಗೆ ಇರುತ್ತೆ. ಸ್ವಲ್ಪ ನೀವೇ ನನ್ನ ಸಜೆಷನ್, ಏನೋ ಆಗಿದ್ದಾಯ್ತು, ಅದನ್ನ ಮನಸ್ಸಲ್ಲಿ ಇರೋದನ್ನ ಬಿಟ್ಬಿಟ್ಟು ಮುಂದುವರ್ಸೋಣ ಅಂತ ಮಾಡಿದ್ರೆ ಸ್ವಲ್ಪ ಚೇಂಜಸ್ ಆಗುತ್ತೆ. ದಶಾಭುಕ್ತಿ ಏನಾದ್ರು ಬದಲಾವಣೆ ಆಗುತ್ತಾ ಅಂತಂದ್ರೆ, ಅಂದ್ರೆ 2030 ಸ್ವಲ್ಪ ನಿಮಗೆ ಟ್ರಬಲ್ಸಮ್ ಆಗಿರ್ತಕ್ಕಂಥದ್ದು, 30 ಸ್ವಲ್ಪ ಟ್ರಬಲ್ಸಮ್. ಬಟ್ ಆದ್ರೆ ಒಂದ್ಸತಿ ಇದಾದಾಗ 12ನೇ ಮನೆ ಸ್ವಲ್ಪ ನೆಗೆಟಿವ್ ಅಂತಾನೆ ನಾವು ಹೇಳ್ತೀವಿ. ಸೊ ಆದ ಕಾರಣ ಇಲ್ಲಿ ರಾಹುಗೆ ಸ್ವಲ್ಪ ದಾನ ಮಾಡಿ. ರಾಹು 12ನೇ ಮನೆ ಬಂದಿರೋದ್ರಿಂದ ರಾಹು ಉದ್ದಿನ ಕಾಳು ಅನ್ನ ಬಡವರಿಗೆ ದಾನ ಮಾಡಿ, ದಾನ ಮಾಡಿ, ಎಲ್ಲಿ ಅನುಕೂಲನೋ ದಾನ ಮಾಡಿ, ಕೈಲಾಶ ಯಂತ್ರವನ್ನ ಸ್ಥಾಪನೆ ಮಾಡಿ ಒಳ್ಳೇದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಾವು ಶಿವರಾತ್ರಿ ಜಾಗರಣೆ ಬಗ್ಗೆ ಮಾತನಾಡ್ತಾ ಇದ್ವಿ, ಮುಂದುವರ್ಸೋದಾದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ನಾನು ಆಲ್ರೆಡಿ ಹೇಳಿದಂಗೆ ಸೃಷ್ಟಿ ಸ್ಥಿತಿ ಲಯ ಬಗ್ಗೆ ಮಾತಾಡಿದ್ವಿ. ಸೃಷ್ಟಿ ಸ್ಥಿತಿ ಲಯ ಈ ವಿಚಾರದಲ್ಲಿ ನೋಡ್ಬೇಕು ಅಂತಂದ್ರೆ, ಲಯಕಾರಕ ಆಗಿರ್ತಕ್ಕಂಥ ಶಿವ ನಮಗೆ ಏನೇ ಆದ್ರೂ ಕೂಡ ಎಂಡ್ ಅನ್ನೋದು ಒಂದು ಬರಲೇಬೇಕು. ನಾವೊಂದು ಹೊಸ ಮನೆ ಕಟ್ತೀವಿ, ಕಾಲಕ್ರಮೇಣ ಬಹಳ ವರ್ಷಗಳಾದ್ಮೇಲೆ 2-3 ಜನರೇಷನ್ ಆದ್ಮೇಲೆ ಕಟ್ಟಿರ್ತಕ್ಕಂಥ ಮನೆ ಎಂಡ್ ಆಗೇ ಆಗುತ್ತೆ. ಹುಟ್ಟಿರ್ತಕ್ಕಂಥ ಮನುಷ್ಯ ಇವತ್ತಲ್ಲ ನಾಳೆ ಈ ಭೂಮಿನ ಬಿಟ್ಟು ಹೋಗ್ಲೇಬೇಕು. ಪ್ರತಿನಿತ್ಯ ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಜನ, ಲಕ್ಷಾಂತರ ಜನ ಈ ಭೂಮಿನ ಬಿಟ್ಟು ಹೋಗ್ತಾ ಇದ್ದಾರೆ, ಈ ಬಂಧನವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲನೂ ಕೂಡ ಶಿವ ಮುಕ್ತಿಯನ್ನ ಕೊಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಮುಕ್ತಿಯನ್ನ ಕೊಡ್ತಕ್ಕಂಥದ್ದು. ಸೊ ಯಾವಾಗಲೂ ಕೂಡ ಯಾವುದೇ ವಿಚಾರ ಆದ್ರೆ ಮುಕ್ತಿ, ಜೀವನದಲ್ಲಿ ಹಂತದಲ್ಲೂ ಮುಕ್ತಿ ಬರುತ್ತೆ. ಜೀವನದಲ್ಲಿ ಹಂತದಲ್ಲೂ ಮುಕ್ತಿ ಬರುತ್ತೆ, ಅದನ್ನ ತಿಳ್ಕೊಳ್ಳಿ. ಹಂತದಲ್ಲೂ ಮುಕ್ತಿ ಯಾವ್ದು ಬರುತ್ತೆ ಅಂತಂದ್ರೆ, ಒಂದು ಮೈಂಡ್ ಅಲ್ಲಿ ಇಟ್ಕೋಬೇಕು, ನಾವು ಎಜುಕೇಶನ್ ಮಾಡ್ತೀವಿ, ಅದು ಮುಗಿಯುತ್ತೆ, ಅಲ್ಲಿ ಲಯ ಆಯ್ತು. ಒಂದು ಜಾಬ್ ಸೇರ್ತೀವಿ ಅಥವಾ ಹೈಯರ್ ಸ್ಟಡೀಸ್ ಮಾಡ್ತೀವಿ, ಅದು ಮುಗೀತು. ನಮ್ಮ ಜೀವನದಲ್ಲಿ ಯಾರ್ಯಾರು ಒಂದು 40 ವರ್ಷ 50 ವರ್ಷ ನೋಡಿದಿರಲ್ಲ, ಯಾವ್ದಾದ್ರು ಒಂದು ವಿಚಾರ ಅಲ್ಲಿಗೆ ಎಂಡ್ ಆಗುತ್ತೆ, ಹೊಸ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ, ಹೊಸ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಈ ಸೈಕಲ್ ನಡೀತಾನೇ ಇರುತ್ತೆ. ಹಾಗೆ ನಮ್ಮ ಜಾತಕದಲ್ಲೂ ಕೂಡ ದಶಾ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ದಶಾ ಪ್ರಾರಂಭವಾಗುತ್ತೆ, ಅವಾಗ ಸೃಷ್ಟಿ ಆಗುತ್ತೆ. ದಶಾ ಮಧ್ಯಭಾಗದಲ್ಲಿ ನಡೆದಾಗ ಅದು ಸ್ಥಿತಿ ಆಗುತ್ತೆ. ದಶಾ ಕೊನೆ ಆದಾಗ ಲಯ ಆಗುತ್ತೆ. ಅಂದ್ರೆ ಆ ಪೀರಿಯಡ್ ಅಲ್ಲಿ ಏನೇನ್ ಬಂತು, ಸೃಷ್ಟಿ ಸ್ಥಿತಿ ಲಯ ಪ್ರತಿಯೊಬ್ಬರಿಗೆ ಹಾಗೆ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನ ಜೀವನ ಒಂದೇ ರೀತಿ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಏನ್ ನಡೀತಾ ಇದೆಯೋ, ಇವತ್ತು ಒಂದು ಜಾಗದಲ್ಲಿ ಇದ್ವಿ, ಅಲ್ಲೇ ಇಲ್ಲ. ಫಾರ್ ಎಕ್ಸಾಂಪಲ್ 20 ವರ್ಷ ಒಂದೇ ಸ್ಥಳದಲ್ಲಿ ಇದ್ರು ಕೂಡ ಮನುಷ್ಯರು ಬದಲಾಗ್ತಾ ಇರ್ತಾರೆ. ನೀವು ಒಂದೇ ಸೀಟಲ್ಲಿ ಕೂತ್ಕೊಂಡ್ರು ಕೂಡ ಅಲ್ಲಿ ನಿಮ್ಮ ಬಾಸ್ ಆಗಿರ್ಬೋದು ಅಥವಾ ಅಲ್ಲಿ ವಾತಾವರಣ ಆಗಿರ್ಬೋದು, ಒಂದೇ ಜಾಗದಲ್ಲಿ ಇದ್ರು ಕೂಡ ವಾತಾವರಣ ಬದಲಾಗ್ತಾ ಇರುತ್ತೆ, ಸ್ಥಿತಿಗಳು ಬದಲಾಗ್ತಾ ಇರುತ್ತೆ, ವಿಚಾರಗಳು ಬದಲಾಗ್ತಾ ಇರುತ್ತೆ. ಸೊ ಸೃಷ್ಟಿ ಸ್ಥಿತಿ ಲಯ. ಸೊ ಈ ಲಯಕಾರಕ ಆಗಿರ್ತಕ್ಕಂಥ ಶಿವ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಶಿವನಿಗೆ ಯಾಕೆ ನಾವು ಆರಾಧನೆ ಮಾಡಬೇಕು ಅಂತಂದ್ರೆ, ನಮ್ಮ ಲಯ ಆಗ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ಸಮಸ್ಯೆ ಆಗಬಾರ್ದು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಸ್ಕೂಲಲ್ಲಿ ಇರುತ್ತೆ, ಸ್ಕೂಲ್ ಮುಗಿಯಕ್ ಬರುತ್ತೆ, ತುಂಬಾ ಜನ ಫ್ರೆಂಡ್ಸ್ ಆಗಿರ್ತಾರೆ. ಫ್ರೆಂಡ್ಸ್ ಆದ್ಮೇಲೆ ಒಂದು ಗೆಟ್ ಟುಗೆದರ್ ಅವೆಲ್ಲ ಮಾಡಾದ್ಮೇಲೆ ಹೋಗ್ತಾರೆ, ತುಂಬಾ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರೆ. 3 ವರ್ಷ 8th 9th 10th ಎಲ್ಲ ಒಟ್ಟಿಗಿದ್ವಿ, ಕಿತ್ತಾಡ್ತಾ ಇದ್ವಿ, ಜಗಳ ಆಡ್ತಾ ಇದ್ವಿ. ಇವಾಗ ನಮ್ದು ಮುಗೀತು 10th, ನೆಕ್ಸ್ಟ್ ನಾವು PUC ಹೋಗ್ತೀವಿ, ಅಲ್ಲಿ ಯಾರು ಬರ್ತಾರೋ ಫ್ರೆಂಡ್ಸ್, ಯಾರ್ಯಾರು ಇಲ್ವೋ, ಹೊಸ ಜಾಗಕ್ಕೆ ಹೋಗ್ತೀವಿ ಅನ್ನೋ ಒಂದು ನೋವಿನ ಸಂಗತಿ ಸ್ಟಾರ್ಟ್ ಆಗುತ್ತೆ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ.
ಹಲೋ ಮೇಡಮ್ ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಹಲೋ ಮೇಡಮ್ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ ಹಲೋ ಮೇಡಮ್ ಕೇಳಿಸ್ತಿದ್ಯಾ? ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಮನೆ ಬಗ್ಗೆ ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 24/3/2009. 24/3/2009. ಹುಟ್ಟಿದ ಸಮಯ ಮಧ್ಯಾಹ್ನ 2 ಗಂಟೆ. ಮಧ್ಯಾಹ್ನ 2 ಗಂಟೆ. ಹುಟ್ಟಿದ ಊರು ಹೇಳಿ. ಗದಗ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. 14/3 ಯಾವ ವರ್ಷ? 2009. 14/3/2009. 24/2009. 24. 24 ಅಲ್ವಾ? ಸರಿ ಮೇಡಮ್ ಸರ್. ಸ್ವಲ್ಪ ಕರೆಕ್ಟ್ ಆಗಿ ರಿಪೀಟ್, ಜೋರಾಗಿ ಸ್ಪಷ್ಟವಾಗಿ ಮಾಡಿ. 24/3/2009 ಸರಿನಾ? ಹೌದು. ಹಾ ಸರ್. ಮಧ್ಯಾಹ್ನ 2:30ನಾ? 2 ಗಂಟೆ ಸರ್. 2 ಗಂಟೆ ವರೆ ಇಲ್ಲ. ಸರ್. ಹುಟ್ಟಿದ ಊರು ಯಾವುದು? ಗದಗ. ಗದಗ ಡಿಸ್ಟ್ರಿಕ್ಟ್ ಸರ್. ನಮಗೆ ಮೊಬೈಲ್ ಹಳ್ಳಿ ಬರ್ತೇವೆ. ಏನ್ ಪ್ರಶ್ನೆ ಹೇಳಿ? ವಿದ್ಯಾಭ್ಯಾಸ ಬಗ್ಗೆ ಕೇಳಬೇಕಾಗಿತ್ತು ಸರ್. 2009. ಈಗೇನು 9th 10th ಏನು ಓದ್ತಾ ಇದಾರೆ ಇಲ್ಲಿ? ಫಸ್ಟ್ ಇಯರ್ ಮುಗಿತಾ ಇದೆ ಸರ್. ಏನು ಫಸ್ಟ್ ಇಯರ್ ಸರ್. ಫಸ್ಟ್ ಇಯರ್ ಸೇರ್ಕೊಂಡಿದ್ದಾರೆ, 10th ಮುಗಿದಿದೆ. ಹಾ ಸರ್. 2036 ಕೂಡ ಇವ್ರದ್ದು ಗುರುದಶ ನಡೀತಾ ಇದೆ. ಗುರು 8ನೇ ಮನೆ, 5ನೇ ಮನೆ, 10ನೇ ಮನೆ ಕೊಡುತ್ತೆ. ನಾವು ಲೈನ್ ಹೋಗ್ಬೇಕು ಅನ್ನೋದು ಈ 8ನೇ ಮನೆನ ಅಡ್ರೆಸ್ ಮಾಡ್ಬೇಕು ಅಂತಂದ್ರೆ ಟೆಕ್ನಿಕಲ್ ಸೈಡ್ ಅಲ್ಲಿ ಓದಿದ್ರೆ ಒಳ್ಳೇದು. ಬಟ್ ಈಗ PUC ಏನ್ ತಗೊಂಡಿದ್ದಾರೆ? PUC ಸೈನ್ಸ್ ತಗೊಂಡಿದಾರಾ? ಹಾ ಸರ್. ಹಾಗಿದ್ರೆ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಲೈನ್ ಹೋದ್ರೆ ಉತ್ತಮ. ಮೆಡಿಕಲ್ ಟ್ರೈ ಮಾಡಬೇಕು ಅಂದ್ರೆ ಸ್ವಲ್ಪ ಅದು 50% ಕಮ್ಮಿ ಇರುತ್ತೆ. ಯಾಕಂದ್ರೆ 12 ಅನ್ನೋದು ಸೇರಿಸ್ಬೇಕಲ್ಲಿ. 6, 8, 12 ಬರ್ಬೇಕು. ನಾವು ಸ್ವಲ್ಪ ಮೆಡಿಕಲ್ ಸರ್. ಅದಕ್ಕೆ ನನ್ಗೆ ಗೊತ್ತಿದೆ. ಈಗ 8 ಅಂತ ಬಂದಾಗ 2 ಆಪ್ಷನ್ ಸಿಗುತ್ತೆ. ಬಟ್ ಆದ್ರೆ ಈಗ ಬರ್ತಕ್ಕಂಥ ಭುಕ್ತಿ, ಅಂತರ್ಭುಕ್ತಿ ಅಂತ ನಾವು 2 ನೋಡಿದಾಗ, ಕೇತುನಲ್ಲೂ ಕೂಡ ಇದ್ದಾಗ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಸ್ವಲ್ಪ ಎಜುಕೇಶನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಬಲಗೈ ತೋರ್ ಬೆಳಗ್ಗೆ ಒಂದು ಎಲ್ಲೋ ಸಫೈರ್ ಹಾಕಿಸ್ಬೇಕು. ಓಕೆ, ಅದ್ರ ಜೊತೆಗೆ ಇಲ್ಲಿ 9-4-11 ಕಾಂಬಿನೇಷನ್ ಬರ್ತಕ್ಕಂಥದ್ದು ಶುಕ್ರ 6 ಮುಖದ ರುದ್ರಾಕ್ಷಿ ಹಾಕ್ಬೇಕು. 6 ಮುಖದ ರುದ್ರಾಕ್ಷಿ ಹಾಕಿ ಸ್ವಲ್ಪ ಕಾನ್ಸಂಟ್ರೇಷನ್ ಒಂದು ಕಡೆ ಇರಬೇಕು. ಯಾಕಂದ್ರೆ 8ನೇ ಮನೆ ಸ್ವಲ್ಪ ಡೈವರ್ಟ್ ಮಾಡ್ಬಿಡುತ್ತೆ. 8ನೇ ಮನೆ ಯಾವಾಗಲೂ ಸ್ವಲ್ಪ ಡೈವರ್ಷನ್ ಕೊಡುತ್ತೆ. ಅದು ಇದು ಮಾಡದ ಅದು ಮಾಡದ ಕೊನೆಗೆ ಅವ್ರಿಗೆ ಏನ್ ಮಾಡ್ಬಿಡ್ತಾರೆ, ಇಲ್ಲಿ ಇಂಜಿನಿಯರಿಂಗು, ತಂದೆ ತಾಯಿ ಸೈನ್ಸ್ ಅಂತಾರೆ, ಮಧ್ಯದಲ್ಲಿ ಏನ್ ಬಂದ್ಬಿಡುತ್ತೆ ಅಂತಂದ್ರೆ UPSC ಮಾಡ್ಬೇಕಾಗ್ತದೆ. ನಾನು ತುಂಬಾ ಜನ ನೋಡಿದೀನಿ, 100 ಜನ UPSC ಹೋದ್ರೆ ಅದರಲ್ಲಿ 70% ಅವ್ರ ಜೀವನ ಹಾಳಾಗಿದೆ. ಆಯ್ತಾ, ನಿಮ್ದು ಹೇಳಾಯ್ತಮ್ಮ, ನಿಮ್ ಕಟ್ ಮಾಡಿ ಕಾಲು ಯಾಕೆ ಇಟ್ಕೊಂಡಿದ್ದೀರಾ? ಈಗ ನೆಕ್ಸ್ಟ್ ಕಾಲ್ ರೆಡಿ ಮಾಡ್ಕೊಳ್ಳಿ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ 8ನೇ ಮನೆ, ನಾನು ಪಬ್ಲಿಕ್ ಗೆ ಹೇಳ್ತಾ ಇರೋದಿಲ್ಲ. 8ನೇ ಮನೆ ಬಂದಾಗ ಅವ್ರಿಗೆ ಗೊಂದಲ, ಕನ್ಫ್ಯೂಷನ್ಸ್ ಜಾಸ್ತಿ. ಅವ್ರಿಗೆ ಎಷ್ಟು ಎಕ್ಸ್ಟ್ರೀಮ್ ಅಂತ ಕರಿತೀವಿ 8ನೇ ಮನೆ. ಒಂದು ತುಂಬಾ ಓದ್ತಾರೆ, ಇದರ ಏನೂ ಓದಲ್ಲ. ಆದ್ರೆ ಜ್ಯೋತಿಷ್ಯದಲ್ಲಿ ನಾವು 8ನೇ ಮನೆ ಏನ್ ಮಾಡುತ್ತೆ ಅಂತ ಕಂಡುಹಿಡಿಯೋದು ಕಷ್ಟ. ಸೊ ಆ ಕಾರಣದಿಂದ ಮೊಟ್ಟ ಮೊದಲದಾಗಿ ನಾವೇನ್ ಮಾಡ್ಬೇಕು, ಓದ್ದೇ ಇರೋದಿದ್ಯಾ, ಓದ್ತಾ ಇದ್ದಾರ, ಎರಡನ್ನೂ ನಾವು 8ನೇ ಮನೆ ಬಂದಾಗ ನೋಡ್ತೀವಿ. ಚೆನ್ನಾಗಿ ಓದ್ತಾ ಇದಾರೆ, ಏನಾದ್ರು ಅಚೀವ್ ಮಾಡ್ಬೇಕು ಅಂತಿದ್ದಾಗ ಅಲ್ಲೂ ಕನ್ಫ್ಯೂಷನ್ ಬರುತ್ತೆ. ಅಲ್ಲಿ ಒಂದು ಸೀಮಿತವಾಗಿರಲ್ಲ, ಅವ್ರಿಗೆ ಆಸೆ ಜಾಸ್ತಿ, ಡಾಕ್ಟರ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದು ಮಾಡ್ಬೇಕು ಅಂತೆಲ್ಲ ಇರುತ್ತೆ. ಅಥವಾ ಇಲ್ಲಿ ಟೆಕ್ನಿಕಲ್ ಅಂತ ಹೇಳ್ತೀನಿ, ಅಲ್ಲಿ ಡಾಕ್ಟರ್ ಅಂತಾರೆ. ಕೆಲವೊಂದ್ಸತಿ ನಾನು ಟೆಕ್ನಿಕಲ್ ಇಂಟ್ರೆಸ್ಟ್ ಇಲ್ಲ, ಡಾಕ್ಟರ್ ಇಂಟ್ರೆಸ್ಟ್ ಇಲ್ಲ, ನಾನು UPS ಮಾಡ್ತೀನಿ ಅಂತಾರೆ. ಎಲ್ಲವೂ ಕೂಡ ಅವ್ರಿಗೆ ಒಂದ್ ರೀತಿ ಕೆಳಕೊಂಡು ಹೋಗುತ್ತೆ. ಸೊ ಒಂದನ್ನ ಆಯ್ಕೆ ಮಾಡಿಕೊಂಡು ಸರಿಯಾಗಿರ್ತಕ್ಕಂಥ ದಾರಿಲಿ ಓದಿದ್ರೆ ಮಾತ್ರ 8ನೇ ಮನೆ. ಯಾಕಂದ್ರೆ ಇದು ಇಲ್ಲಿರ್ತಕ್ಕಂಥ ದಶ 2036 ಇದೆ. ದಶ 2036 11 ವರ್ಷ ಇಲ್ಲಿಂದ. ಸೊ ಅವ್ರಿಗೆ ಕನ್ಫ್ಯೂಷನ್ಸ್ ಆಗಿ ಯಾವುದೇ ದಾರಿ ತೋರಿಸ್ದಲೆ ಪ್ರಾಬ್ಲಮ್ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಆ ಕಾರಣದಿಂದ ಜ್ಯೋತಿಷ್ಯ ಕಲೀರಿ. 20ನೇ ತಾರೀಕು ಬರ್ತಕ್ಕಂಥದ್ದು ನೋಡಿ, ಯಾವ ಲೈನ್ ಸೂಕ್ತವಾಗಿದೆ. ಇವಾಗ ಏನೋ ಇದನ್ನ ಹೇಳಿದ್ವಿ, ಬಟ್ ಎಕ್ಸಾಮ್ ಟೈಮ್ ಹೇಳಲೇ ಇಲ್ವಲ್ಲ ಅವ್ರಿಗೆ, ಅದಕ್ಕೆ ಬುದ್ಧಿ ಇಲ್ಲ ನಿಮ್ಗೆಲ್ಲ ಅಂತ ಹೇಳೋದು.
ಫೋನ್ ಮಾಡೋದ್ರೆಲ್ಲ ನಿಮ್ಗೆ ಬುದ್ಧಿನೇ ಕಮ್ಮಿ, ಅಲ್ಪ ಬುದ್ಧಿ. 7,000 ರೂಪಾಯಿ ಲೆಕ್ಕ ಮಾಡ್ತೀರಿ ನೀವೆಲ್ಲ ಕಲಿಯಕ್ಕೆ ಜ್ಯೋತಿಷ್ಯ. ಸುಮ್ನೆ ಕಾಲ್ ಸಿಕ್ತು ಅಂತ ಮಾಡ್ತೀರಾ. ನೀವು ಮನ್ಸಲ್ಲ ಹಾಕೊಳ್ಳಿ, 7,000 ರೂಪಾಯಿ ನಾನು ಕಲ್ತು ನನ್ನ ಮಗಳ ಜೀವನವನ್ನ ಚೇಂಜ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ ಎಲ್ಲರೂ. ಅದನ್ನ ಮಾತ್ರ ತಲೆಗೆ ಬರಲ್ಲ. ಪ್ರಾಬ್ಲಮ್ ಆದ್ಮೇಲೆ ನೀವು ಪೂಜೆ ಮಾಡಕ್ ಓಡೋಗ್ತಾರೆಲ್ಲ. ಶಿವರಾತ್ರಿ ಬೇರೆ ಆಯ್ತಲ್ಲ, ನಿನ್ನೆ ಯಾರು ಹೇಳ್ಬಿಡುತ್ತಾರೆ, ಒಂದಷ್ಟು ಜನ ಪೂಜೆ ಮಾಡ್ಬಿಟ್ರೆ ಮದುವೆ ಆಗ್ಬಿಡುತ್ತೆ ಅಂತ. ಇದನ್ನ ಪ್ರತಿ ಶಿವರಾತ್ರಿಗೂ ಕೂಡ ಸಾವಿರಾರು ಜನ, ಲಕ್ಷಾಂತರ ಜನ ಮದುವೆ ಆಗಿಲ್ಲ ಅಂತ ಪೂಜೆ ಮಾಡ್ತಾನೆ ಇದ್ದಾರೆ. 4 ವರ್ಷ ಮದುವೆ ಆಗಿಲ್ಲ. ಒಂದು ಜಾತಕದಲ್ಲಿ ಯೋಗ ಮತ್ತೆ ನೀವು ಮದುವೆ ಆಗ್ತಕ್ಕಂಥ ಆಸೆ ಇವೆರಡೂ ಒಟ್ಟಿಗೆ ಬಂದಿರ್ಬೇಕು. ಆಮೇಲೆ ದೇವರ ಹತ್ರ ಹೋಗಿ ಕಾಪಾಡಿ ಅಂತಂದ ಕೊಟ್ಬಿಡುತ್ತೆ. ಈ ಕಡೆ ಸೆಟ್ಟೆ ಸರಿಯಾಗಲ್ಲ, ಸುಮ್ಮನೆ ಪೂಜೆ 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 ಅಂತಾರೆ. ಪೂಜೆ ಯಾವತ್ತೂ ಕೂಡ ವರ್ಕ್ ಆಗಲ್ಲ. ಪೂಜೆ ವರ್ಕ್ ಆಗ್ಬೇಕು ಅಂದ್ರೆ ಜಾತಕದಲ್ಲಿ ನೋಡಿ ವರ್ಕ್ ಮಾಡಿಸ್ಬೇಕು. ಇಲ್ಲಾಂದ್ರೆ ಯಾಕೆ ಇನ್ನು ನಮ್ಮ ದೇಶದಲ್ಲಿ ಇನ್ನೂ ಕೂಡ ಗಲಾಟೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬಡತನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇನ್ನು ಅನ್ನಭಾಗ್ಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಷ್ಟು ಪೂಜೆಗಳು ಮಾಡಿ ಇನ್ನು ಅನ್ನಭಾಗ್ಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ವಲ್ಪ ಆಲೋಚನೆ ಮಾಡಿ ಅಲ್ವಾ? ಓಕೆ ಗುರುಗಳೇ, ಮತ್ತಷ್ಟು ಮಾತನಾಡ್ತಾ ಹೋಗೋಣ.